ನೀವು ನೋಡೋದಾದರೆ ಅಕೌಂಟಿಂಗಲ್ಲಿ ನಾವು ಯಾವುದೇ ಒಂದು ಅಕೌಂಟ್ಸ್ ಮಾಡೋಕ್ಕಿಂತ ಮುಂಚೆ ತುಂಬಾ ಟರ್ಮ್ಸ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಸೊ ಆ ಒಂದು ನಾಲೆಡ್ಜ್ ಇರಲೇಬೇಕಾಗಿರುವಂತಹ ಟರ್ಮ್ಸಲ್ಲಿ ಇದು ಕೂಡ. ಸ್ಟಾಕ್. Stock or inventory is a measure of something on hand, goods, spares and other item in a business. ಸ್ಟಾಕ್ ಅಂದರೆ ಇನ್ವೆಂಟ್ರಿ ಅಂದರೆ ನಮ್ಮ ಹತ್ರ ಎಷ್ಟು ಗೂಡ್ಸ್ ಇದೆ ಅದನ್ನೆಲ್ಲ ನಾವು ಇನ್ವೆಂಟ್ರಿ ಅಂತ ಕೂಡ ಕರಿತೀವಿ. ಇಸ್ ಅ ಮೆಜರ್ ಆಫ್ ಸಮಥಿಂಗ್ ಆನ್ ಹ್ಯಾಂಡ್ ಅಂದರೆ ಯಾವ ಒಂದು ಗೂಡ್ಸ್ ಆರ್ ಸರ್ವಿಸಸ್ ಆ ಒಂದು ಇನ್ವೆಂಟ್ರಿ ಇರತ್ತಲ್ಲ ಅದು ನಮ್ಮ ಲೈಕ್ ಸಮಥಿಂಗ್ ಆನ್ ಹ್ಯಾಂಡ್ ಅಂದರೆ ಲೈಕ್ ನಮಗೆ ರೆಡಿಯಾಗಿ ದೊರಕುವಂತಹದ್ದು. ಸೊ ಅದನ್ನೆಲ್ಲ ನಾವು ಸ್ಟಾಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗೂಡ್ಸ್, ಸ್ಪೇರ್ಸ್ ಆ್ಯಂಡ್ ಅದರ್ ಐಟಮ್ ಇನ್ ಅ ಬಿಸ್ನೆಸ್. ಸೊ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ನಮ್ಮ ಹತ್ರ ಕೆಲವು ಗೂಡ್ಸ್ ಇರತ್ತೆ. ಸೊ ಲೈಕ್ ನಾವು ಏನಂತ ಹೇಳ್ತಾರೆ, ಲೈಕ್ ಯಾರಾದರೂ ಕೇಳಿದ ತಕ್ಷಣ ತೆಗೆದುಕೊಂಡು ಕೊಡುವಂತಹದ್ದು. ಸೊ ಅಂಥದನ್ನು ನಾವು ಸ್ಟಾಕ್ ಅಂತ ಕರಿತೀವಿ. ಸೊ ಸ್ಟಾಕಲ್ಲಿ 2 ವಿಧ ಇದೆ. ಅದೇನಪ್ಪ ಅಂದರೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಇಸ್ ದ ಅಮೌಂಟ್ ಆಫ್ ದ ಸ್ಟಾಕ್ ಅಟ್ ದ ಬಿಗಿನಿಂಗ್ ಆಫ್ ದ ಅಕೌಂಟಿಂಗ್ ಪೀರಿಯಡ್. ಸೊ ನಾವು ಯಾವುದೇ ಒಂದು ಬಿಸ್ನೆಸ್ ಯೂನಿಟ್ನ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಆಗ ನಮ್ಮ ಹತ್ರ ಎಷ್ಟು ಸ್ಟಾಕ್ ಉಳಿದಿರತ್ತೆ ಅದನ್ನು ನಾವು ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಕ್ಲೋಸಿಂಗ್ ಸ್ಟಾಕ್ ಇಸ್ ಅ ಸ್ಟಾಕ್ ಅನ್ಸೋಲ್ಡ್ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡ್. ಈಗ ನಮ್ಮ ಒಂದು ಬಿಸ್ನೆಸ್ ಯೂನಿಟ್ಗೆ ಅಕೌಂಟಿಂಗ್ ಪೀರಿಯಡ್ ಅನ್ನೋದು ಒಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಜಾನ್ವರಿ ಟು ಡಿಸೆಂಬರ್ ಅಂತ ಅಂದ್ಕೊಂಡಾಗ ಜಾನ್ವರಿಯಲ್ಲಿ ಇರುವಂತಹ ಸ್ಟಾಕ್ನ ಓಪನಿಂಗ್ ಸ್ಟಾಕ್ ಅಂತ ಕರೀತಾರೆ. ಆದರೆ ಆ ಒಂದು ಸ್ಟಾಕೇ ನಮಗೆ ಡಿಸೆಂಬರ್ವರೆಗೂ ಇರುತ್ತೆ. ಅಂದರೆ ಇವಾಗ ನಮ್ಮ ಹತ್ರ ಒಂದು 100 ಪೀಸಸ್ ಆಫ್ ಪೆನ್ಸ್ ಅಂತ ಇದ್ದರೆ ಅದು 100 ಪೀಸಸ್ ಆಫ್ ಪೆನ್ಸಲ್ಲಿ ಲೈಕ್ ಬರೀ 80 ಮಾತ್ರ ಸೋಲ್ಡ್ ಆಗಿರುತ್ತೆ, ಇನ್ನು 20 ಅನ್ನೋದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡ್. ಆಫ್ಟರ್ 20 ಪೆನ್ಸ್ ಇರುತ್ತಲ್ಲ ಅದನ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಡೆಟಾರ್ಸ್. ಡೆಟಾರ್ಸ್ ಆರ್ ಪರ್ಸನ್ಸ್ ಆ್ಯಂಡ್ ಆರ್ ಅದರ್ ಎಂಟಿಟೀಸ್ ಹೂ ಓ ಟು ಅನ್ ಎಂಟರ್ಪ್ರೈಸ್ ಆ್ಯನ್ ಅಮೌಂಟ್ ಫಾರ್ ಬೈಯಿಂಗ್ ಗೂಡ್ಸ್ ಆರ್ ಸರ್ವಿಸ್ ಆನ್ ಕ್ರೆಡಿಟ್. ಡೆಟಾರ್ಸ್ ಅನ್ನೋರು ಲೈಕ್ ಯಾರು ಅಂದರೆ ಲೈಕ್ ಅದರ್ ಎಂಟಿಟೀಸ್. ಅಂದರೆ ಇವಾಗ ನಾವು ಡೆಟಾರ್ಸ್ ಅನ್ನೋದು ಯಾವುದೋ ಒಂದು ಪರ್ಸನ್ ಅಂತ ಹೇಳೋಕ್ಕೂ ಆಗಲ್ಲ, ಅಥವಾ ಅದರ್ ಎಂಟಿಟೀಸ್. ಇವಾಗ ನಮ್ಮ ಬಿಸ್ನೆಸ್ ಯೂನಿಟ್ ಅಲ್ಲದೆ ಬೇರೆ ಬಿಸ್ನೆಸ್ ಯೂನಿಟ್ಟು ನಮ್ಮ ಒಂದು ಎಂಟರ್ಪ್ರೈಸ್ಗೆ ಲೈಕ್ ಓ ಅಂತ ಹೇಳ್ತಾರೆ. ಲೈಕ್ ಅವರು ಲೈಕ್ ಕೆಲವು ಅಮೌಂಟ್ನ ನಮಗೆ ಕೊಡಬೇಕಾಗಿರುತ್ತೆ. ಅಂದರೆ ಇವಾಗ ಲೈಕ್ ಏನಂತ ಹೇಳ್ತಾರೆ, ಇವಾಗ ನಮ್ಮಿಂದ ಯಾರೋ ಒಬ್ಬರು ಇಷ್ಟು ಲೈಕ್ ಗೂಡ್ಸ್ನ ತೊಗೊಂಡು ಹೋಗಿರ್ತಾರೆ, ಆದರೆ ಆ ಒಂದು ಅಮೌಂಟ್ನ ನಮಗೆ ಕೊಟ್ಟಿರಲ್ಲ. ಲೈಕ್ ಈವನ್ 1 ಇಯರ್ ಆದಮೇಲೆ ಕೊಡ್ತೀರಿ ಅಂತ ಹೇಳಿರ್ತಾರೆ, ಆದರೆ 1 ಇಯರ್ ಹತ್ರ ಬರ್ತಾ ಬರ್ತಾ ಅವರು ಕೊಡಬೇಕಾಗಿರುತ್ತೆ. ಸೊ ಆ ಒಂದು ಪರ್ಸನ್ ಅಥವಾ ಎಂಟಿಟಿನ ನಾವು ಡೆಟಾರ್ಸ್ ಅಂತ ಕರೀತಾರೆ. ಇವಾಗ ಲೈಕ್ ಏನಾಗಿರಬಹುದು, ಲೈಕ್ ಯಾವುದೋ ಒಂದು ಗೂಡ್ಸ್ ನಮ್ಮಿಂದ ತೊಗೊಂಡಿರ್ತಾರೆ, ಅಥವಾ ಇವಾಗ ಯಾವುದೊಂದು ಸರ್ವಿಸು ನಮ್ಮ ಕಡೆಯಿಂದ ನಾವು ಕೊಟ್ಟಿರ್ತೀವಿ, ಆದರೆ ಅದಕ್ಕೆ ಅವರು ಏನು ಹೇಳಿರ್ತಾರೆ, ಲೈಕ್ ಆಫ್ಟರ್ 6 ಮಂತ್ಸ್ ಅವ್ರು ನಮಗೆ ಕೊಡಬೇಕಾಗಿರುತ್ತೆ. ಆದರೆ 5th ಮಂತ್ವರೆಗೂ ಅವ್ರು ನಮಗೆ ಡೆಟಾರ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ. ಯಾಕೆ ಅಂದರೆ 6th ಮಂತಲ್ಲೇ ಅವರು ನಮಗೆ ಅಮೌಂಟ್ನ ಪೇ ಬ್ಯಾಕ್ ಮಾಡ್ತಾರೆ. ಸೊ ಅಂಥವ್ರನ್ನ ನಾವು ಡೆಟಾರ್ಸ್ ಅಂತ ಕರಿತೀವಿ. ಇನ್ ಬ್ಯಾಲೆನ್ಸ್ ಶೀಟ್ ವಿ ವಿಲ್ ಶೋ ದಿಸ್ ಆಸ್ ಸನ್ರಿ ಡೆಟಾರ್ಸ್ ಆನ್ ದ ಅಸೆಟ್ ಸೈಡ್. ಈ ಒಂದು ಡೆಟಾರ್ಸ್ ಅನ್ನೋರು ನಮಗೆ ಅಸೆಟ್ ಸೈಡಲ್ಲಿ ತಗೋಬೇಕಾಗತ್ತೆ. ಯಾಕೆ ಅಂದರೆ ಅವರಿಂದ ನಮಗೆ ಅಮೌಂಟ್ ಬರ್ತಾ ಇದೆ. ಸೊ ಅದಕ್ಕೆ ನಾವು ಈ ಒಂದು ಡೆಟಾರ್ಸ್ನ ನಾವು ಸನ್ರಿ ಡೆಟಾರ್ಸ್ ಅನ್ನೋ ಒಂದು ಕಾಲಮಲ್ಲಿ ಅಸೆಟ್ ಸೈಡಲ್ಲಿ ತಗೋತೀವಿ. Creditors. Creditors are the persons or entities who have to be paid by an enterprise an amount for providing goods and services on a credit basis. ಈಗ ಕ್ರೆಡಿಟಾರ್ಸ್ ಅಂದರೆ ಏನಪ್ಪ ಅಂದರೆ ನಾವು ಯಾವುದೋ ಒಂದು ಪರ್ಸನ್ಗೆ ಅಥವಾ ಯಾವುದೋ ಒಂದು ಕೆಲವು ಎಂಟಿಟೀಸ್ಗೆ ನಮ್ಮ ಕಡೆಯಿಂದ, ಅಂದರೆ ನಾವು ಯಾವುದೋ ಒಂದು ಗೂಡ್ಸ್ನ ತೊಗೊಂಡಿದ್ದಕ್ಕೆ ಅಥವಾ ಅವ್ರ ಕಡೆಯಿಂದ ಸರ್ವಿಸಸ್ನ ತೊಗೊಂಡಿರೋದಕ್ಕೆ ನಾವು ಬೇರೆ ಎಂಟಿಟಿಗೆ ದುಡ್ಡು ಕೊಡಬೇಕಾಗತ್ತೆ. ಆ ಒಂದು ದುಡ್ಡನ್ನ ನಾವು ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಇನ್ ಬ್ಯಾಲೆನ್ಸ್ ಶೀಟ್ ವಿ ವಿಲ್ ಶೋ ದಿಸ್ ಆಸ್ ಸನ್ರಿ ಕ್ರೆಡಿಟಾರ್ಸ್ ಆನ್ ದ ಲಯಬಿಲಿಟಿ ಸೈಡ್. ಸೊ ಯಾವಾಗ ನಾವು ಸನ್ರಿ ಡೆಟಾರ್ಸ್ನ ಅಸೆಟ್ ಸೈಡಿಗೆ ತೊಗೊಳ್ತೀವೋ ಹಾಗೆ ಸನ್ರಿ ಕ್ರೆಡಿಟಾರ್ಸ್ ಅಂತ ಮಾಡಿಕೊಂಡು ಇದನ್ನು ಲಯಬಿಲಿಟಿ ಸೈಡ್ಗೆ ತೊಗೋತೀವಿ. ಯಾಕೆ ಅಂದರೆ 6 ಮಂತ್ ಒಳಗಡೆ ನಾವು ಈ ಒಂದು ಅಮೌಂಟ್ನ ಕೊಡಬೇಕಾಗಿರುತ್ತೆ. ಸೊ
ಬಿಸ್ನೆಸ್ ಎಂಟಿಟಿಯಿಂದ ಆ ಅಮೌಂಟ್ ಹೋಗ್ತಿರೋದ್ರಿಂದ ಇದನ್ನು ನಾವು ಕ್ರೆಡಿಟರ್ಸ್ ಅಂತ ಕರಿತೀವಿ. ಈಗ ನಿಮಗೆ ಗೊತ್ತಾಗಿರಬಹುದು ಅಕೌಂಟಿಂಗ್ ಅಲ್ಲಿ ಎಷ್ಟು ಟರ್ಮ್ಸ್ ಇದೆ ಮತ್ತೆ ಆ ಒಂದು ಟರ್ಮ್ಸ್ನ ನಾವು ಕಲ್ತ್ಕೊಳ್ಳೇಬೇಕು. ಯಾವುದೇ ಒಂದು ಅಕೌಂಟ್ಸ್ನ ಮಾಡಬೇಕಾದ್ರೂ ಈ ಒಂದು ಟರ್ಮ್ಸ್ ಬಗ್ಗೆ ನಮಗೆ ಕೆಲವಾದ್ರೂ ನಾಲೆಡ್ಜ್ ಇರಬೇಕು. ಸೊ ಈಗ ನಿಮಗೆ ನೋಡಿದ್ರಲ್ಲ ಟರ್ಮ್ಸ್, ಲೈಕ್ ಈ ಒಂದು ವಿಡಿಯೋದಲ್ಲಿ ನೀವು ಏನೇನು ಕಲ್ತ್ಕೊಳ್ತೀರಾ ಅಂತ ನೋಡೋಣ. ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್, meaning of assets, classification of assets, meaning of liabilities ಮತ್ತೆ classification of liabilities.